ಒಂದ್ ಕಡೆ ಇಡೀ ನಾಡು ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಮುಳುಗಿದ್ರೆ ಇತ್ತ ಫೋಟೋ ಪಾಲಿಟಿಕ್ಸ್ ಶುರುವಾಗಿದೆ. ನೆಹರೂಗೆ ಸರ್ಕಾರದಿಂದಲೇ ಅಪಮಾನ ಮಾಡಲಾಗಿದೆ. ಇನ್ನು ಒಂದ್ ಕಡೆ ಸಾವರ್ಕರ್ ಫೋಟೋ ವಿವಾದ ಕೂಡ ಶುರುವಾಗಿದೆ. ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಫೋಟೋ ಕಿಡಿ, ಸರ್ಕಾರಿ ಜಾಹೀರಾತಿನಲ್ಲೇ ನೆಹರು ಔಟ್. ಒಂದ್ ಕಡೆ ದೇಶಾದ್ಯಂತ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಜೋರಾಗಿ ನಡೀತಿದೆ. ಆದರೆ ಇತ್ತ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಫೋಟೋ ವಿಚಾರವಾಗಿ ದಂಗಲ್ ಶುರುವಾಗಿದೆ. ಸರ್ಕಾರ ನೀಡಿದ ಜಾಹೀರಾತು ಒಂದರಲ್ಲಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಫೋಟೋನೇ ಇಲ್ಲ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಸರ್ಕಾರದ ಜಾಹೀರಾತಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಗಳಿದ್ದು ಅದರಲ್ಲಿ ನೆಹರು ಅವರ ಫೋಟೋ ಇಲ್ಲ. ಇದನ್ನ ಕಂಡು ಕೆರಳಿ ಕೆಂಡಾಮಂಡಲವಾಗಿರೋ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಮುಗಿಬೀಳ್ತಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ, ಪ್ರಿಯಾಂಕಾ ಖರ್ಗೆ ಸೇರಿ ಸರ್ಕಾರಕ್ಕೆ ಚಾಟಿ ಬೀಸ್ತಿದ್ದಾರೆ. ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದ್ರೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆದರೆ ಬಿಜೆಪಿ ನೆಹರು ಫೋಟೋ ತೆಗೆದಿರೋದನ್ನೇ ಸಮರ್ಥಿಸಿಕೊಂಡಿದೆ. ಬೇಕಂತಲೇ ಬಿಟ್ಟಿದ್ದೀವಿ, ನೆಹರು ಏನು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಸಮರ್ಥನೆ ಮಾಡಿಕೊಂಡಿದೆ. ಇದಕ್ಕೆ ಸಿದ್ದು, ಡಿಕೆಶಿ ತಿರುಗೇಟು ನೀಡಿದ್ದಾರೆ. ಈ ಪ್ರಪಂಚದಲ್ಲಿ ದೊಡ್ಡ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿದವರು ನಾವು, ಕಾಂಗ್ರೆಸ್ ಅಲ್ಲ, ಸರ್ದಾರ್ ಪಟೇಲ್ರ ಸ್ಟ್ಯಾಚ್ಯೂವನ್ನು. ಹಾಗಾಗಿ ನಾವು ಉದ್ದೇಶಪೂರ್ವಕವಾಗಿಯೇ ನೆಹರು ಅವರ ಭಾವಚಿತ್ರವನ್ನು ನಾವು ಹಾಕೋತೀವಿ. ಕೊಳಕು ರಾಜಕಾರಣ ಮಾಡ್ತಾ ಇದ್ದಾರೆ. ಕೊಳಕು ಮನುಷ್ಯಗಳಿದ್ದಾವಲ್ಲ, ಅವ್ರು ಯಾವಾಗಲೂ ಕೂಡ ಕೊಳಕು ರಾಜಕಾರಣ ಮಾಡೋರು. ಈಗಾಗಲೇ ಅಧ್ಯಕ್ಷರು ಹೇಳದಂತೆ ನೆಹರೂರವರು ಇಡೀ ಜಗತ್ತಿಗೆ ಗೊತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು. ಅವರು ಫೋಟೋ ತೆಗೆಯೋದ್ರಿಂದ ಇವ್ರ ಸಣ್ಣತನ ಗೊತ್ತಾಗುತ್ತೆ ಅಷ್ಟೇ, ಇವರ ಕೊಳಕ್ತನ ಗೊತ್ತಾಗುತ್ತೆ. ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಯಾರು? ನೆಹರು ಮಾಡಿದ. ಮಹಾತ್ಮ ಗಾಂಧಿಯವರು ಇದ್ರ ಬಗ್ಗೆ ಪುಣ್ಯದಿಂದ ಪ್ರಧಾನಮಂತ್ರಿ ಆಗಿದ್ಬಿಟ್ರೆ ಅವ್ರೇನು ಕೊಡುಗೆನೇ ಇಲ್ಲ. ಇಷ್ಟನ್ನ ತಿರ್ಸಕ್ಕೆ ಹೋಗ್ತಾ ಇದ್ದಾರೆ. ನಾನು ಬೊಮ್ಮಾಯಿ ಅವ್ರ ಹತ್ರ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾನು ಟಿವಿ ಇದನ್ನು ನೋಡಿದೆ, ಅಡ್ವರ್ಟೈಸ್ಮೆಂಟ್ ನೋಡಿದೆ. ಜವಾಹರ್ಲಾಲ್ ನೆಹರು ಅವರು ಫೋಟೋ ಹಾಕಿದ್ರೆ ನಿಮ್ಗೆ ಅವಮಾನ ಏನ್ರಿ? ಲಾಸ್ಟ್ ಮಾರ್ಕೆಟ್ ಕಾಂಟ್ ಚೇಂಜ್ ದಿ ಹಿಸ್ಟ್ರಿ. ಒಂದ್ ಕಡೆ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದ್ರೆ ಇನ್ನೊಂದ್ ಕಡೆ ಬಿಜೆಪಿ ಕೈ ಟೀಮ್ ವಿರುದ್ಧ ಗುಡುಗಿದೆ. ಬಿಜೆಪಿಯಿಂದ ಇಂದು ಕರಾಳ ದಿನಾಚರಣೆ ಕೂಡ ಮಾಡಿದೆ. ಕಾಂಗ್ರೆಸ್ ದೇಶವನ್ನ ವಿಭಜಿಸಿದ್ರು ಅಂತ ಹೇಳಿದ್ದು ಪಾಕ್ ಅಸ್ತಿತ್ವಕ್ಕೆ ನೆಹರು ಕಾರಣ ಅಂತ ಕರಾಳ ದಿನ ಆಚರಿಸಲಾಯಿತು. ಇನ್ನೊಂದ್ ಕಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ವಿರುದ್ಧ ಟ್ವೀಟ್ ವಾರ್ ಮುಂದುವರೆದಿದೆ. ಭಾರತ ಪಾಕ್ ಇಬ್ಬಾಗದ ಟೈಮ್ನಲ್ಲಿ ನೆಹರು ವಿಡಿಯೋ ಹಾಕಿ ಬಿಜೆಪಿ ಟಾಂಗ್ ಕೊಡ್ತಿದೆ. ನೆಹರು ಬಗ್ಗೆ ಮಾತನಾಡಲು ಬಿಜೆಪಿಗೆ ನೈತಿಕತೆ ಇಲ್ಲ, ಕಾಂಗ್ರೆಸ್ ಕೂಡ ಕೌಂಟರ್ ಕೊಡ್ತಿದೆ. ಶಿವಮೊಗ್ಗದಲ್ಲಿ ಸಾವರ್ಕರ್ ಫೋಟೋ ವಿವಾದ, ಮಾಲ್ನಲ್ಲಿದ್ದ ಫೋಟೋ ತೆಗೆಸಿದ್ದಕ್ಕೆ ಕೇಸರಿ ಕೆಂಡ. ಇನ್ನೊಂದು ಕಡೆ ಶಿವಮೊಗ್ಗದಲ್ಲಿ ಸಾವರ್ಕರ್ ಫೋಟೋ ವಿವಾದ ಶುರುವಾಗಿದೆ. ಶಿವಮೊಗ್ಗದ ಮಾಲ್ ಒಂದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಗಳನ್ನು ಹಾಕಲಾಗಿತ್ತು. ಈ ವೇಳೆ ಎಸ್ಡಿಪಿಐ ಕಾರ್ಯಕರ್ತರು ಬಂದು ಸಾವರ್ಕರ್ ಫೋಟೋ ತೆಗೆಸಿದ್ದಾರೆ. ಮಾಲ್ನಲ್ಲಿದ್ದ ಫೋಟೋವನ್ನ ಎಸ್ಡಿಪಿಐ ಕಾರ್ಯಕರ್ತರು ಬಲವಂತವಾಗಿ ತೆಗೆಸಿದ್ದಕ್ಕೆ ಬಿಜೆಪಿ ಕಿಡಿಕಾರಿದೆ. ಅಲ್ಲದೆ ತೀವ್ರ ಪ್ರತಿಭಟನೆಯನ್ನು ನಡೆಸಿದೆ. ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಬಿಜೆಪಿ ನಾಯಕರು ಕೂಡ ಒತ್ತಾಯಿಸಿದ್ದಾರೆ. ಸಾವರ್ಕರ್ ಅವ್ರ ಬಗ್ಗೆ ಮೊದಲು ಅರ್ಥ ಮಾಡ್ಕೊಳ್ಳುವಂಥದ್ದು ಕಲೀಲಿ, ಇವ್ರು ಅಭ್ಯಾಸ ಮಾಡುವಂಥದ್ದು, ಹಿನ್ನೆಲೆ ಅವ್ರು ಪರಿಶ್ರಮ ಪಟ್ಟಿರುವಂಥದ್ದು, ನಮ್ಮ ದೇಶಕ್ಕಾಗಿ ಅವ್ರು ಕೆಲಸ ಮಾಡಿರುವಂಥದ್ದನ್ನ ಅವರೆಲ್ಲ ನೋಡಿದಾಗ ಅವ್ರ ಬಗ್ಗೆ ಅಭಿಮಾನ, ಸ್ವಾಭಿಮಾನ ಬರ್ತದೆ. ಅದನ್ನೆಲ್ಲ ಬಿಟ್ಟು ಏನೋ ಒಂದು ನಾವು ಆ ಕಡೆ ಒಂದು ಮಾಡಿದ್ರೆ ಇವ್ರ ಕಡೆ ಒಂದು ಮಾಡೋದು ಅದು ಸರಿಯಲ್ಲ. ಒಟ್ಟಾರೆ ನಾವು ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ, ದೇಶದ ಅಭಿವೃದ್ಧಿಗೋಸ್ಕರವಾಗಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಗಮನ ಹರಿಸುವಂಥದ್ದು ಇವತ್ತಿನ ದಿವಸದಲ್ಲಿ ಪ್ರಮುಖವಾಗಿದೆ. ಅವ್ರಿಗೆ ಬುದ್ಧಿ ಇದ್ರೆ ಏನಾರ ಆದಿತ್ತು. ಬುದ್ಧಿ ಮತ್ತು STPI PFI ಅಂದ್ರೆ ರೈಲ್ವೆ ಹಳಿ ಇದ್ದಂಗೆ, ಅವು ಎರಡೂ ಕೂಡುದಿಲ್ಲ, ಎಲ್ಲವು ಪ್ಯಾರಲಲ್ ಹೊಕ್ಕಾವು. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಶೀಘ್ರ ಭಾಳ ಚಿಂತನೆ ನಡೆದಿದೆ. ಏನು ಮಾಡ್ಬೇಕನ್ನೋದು ಕಾನೂನು ಪ್ರಕಾರವಾಗಿ ಕಾನೂನಾತ್ಮಕವಾಗಿ ಮಾಡಬೇಕಾಗತ್ತೆ. ಕಾನೂನಾತ್ಮಕವಾಗಿ ಮಾಡಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ಇನ್ನು ಸಾವರ್ಕರ್ ಫೋಟೋ ತೆಗೆಸಿದ ಕೇಸ್ ಸಂಬಂಧ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು 4 ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಎಸ್ಡಿಪಿಐ ಕಾರ್ಯಕರ್ತರ ವಿಚಾರಣೆ ಖಂಡಿಸಿ ಎಸ್ಡಿಪಿಐ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸಿದ್ರು. ಒಂದ್ ಕಡೆ 75ನೇ ಸ್ವಾತಂತ್ರ್ಯ ಸಂಭ್ರಮ ದೇಶದೆಲ್ಲೆಡೆ ಮನೆ ಮಾಡಿದ್ರೆ ರಾಜ್ಯದಲ್ಲಿ ಮಾತ್ರ ಫೋಟೋ ವಿಚಾರಕ್ಕೆ 2 ಪಕ್ಷಗಳು ಖ್ಯಾತಿ ತೆಗೆದಿದ್ದು ವಿಪರ್ಯಾಸ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.